ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಾಣಾಸುರನೊಡನೆ ಯಾದವರ ಯುದ್ಧ ಪ್ರಾರಂಭವಾಗಿದ್ದೋದ್ವಿ. ಆಗ ಬಾಣಾಸುರನಿಗೆ ಸಹಾಯಕವಾಗಿ ಶಿವ ತನ್ನ ಭೂತ ಗಣಗಳೊಡನೆ ಮಕ್ಕಳೊಡನೆ ಎಲ್ಲರೊಡನೆ ಸೈನ್ಯದೊಡನೆ ಹೋರಾಡಲಿಕ್ಕೆ ಬಂದಿದ್ದಾನೆ. ಅನಿರುದ್ಧನ ಕಡೆ ಯಾದವ ಸೈನ್ಯ ಹಾಗೂ ಬಲರಾಮಕೃಷ್ಣರು ಅವರೆಲ್ಲರೂ ಒಟ್ಟಿಗೆ ಹೋರಾಡ್ತಾ ಇದ್ದಾರೆ. ಈ ರೀತಿಯ ಕದನವನ್ನ ನಾವು ಹಿಂದೆ ಓದಿ ನಿಲ್ಲಿಸಿದ್ವಿ. ಈಗ ಮತ್ತೆ ಶಿವ ವೈಷ್ಣವರ ಕಾದಾಟವೇ ಮುಂದುವರಿಯುತ್ತೆ ಈ ಸಂಚಿಕೆಯಲ್ಲಿ. ಅಟ್ಟಿಯೆಡ ಬಾಣುಂಡು ಗಟ್ಟಲು ಕಂಗೃಷ್ಣನು ಪೈದನ ರಥಂಬು ಬರಪಿಂಚಿ ಯಖರ್ವ ಬಾಹುಸಹಸ್ರ ದುರ್ವಾರ ಗರ್ವಾಟೋಪ ಪ್ರದೀಪ್ತುಂಡೈ ಕದಿಸಿ. ಈ ರೀತಿಯಾಗಿ ಯುದ್ಧ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಬಾಣಾಸುರ ಗಟ್ಟಲುಕನ್ ಅಂದ್ರೆ ಬಹಳ ಕೋಪದಿಂದ ಕೃಷ್ಣನ ಮೇಲೆ ತನ್ನ ರಥವನ್ನ ಕೃಷ್ಣನೆಡೆಗೆ ಓಡಿಸಿದ. ರಥಂಬು ಬರಪಿಂಚಿ ಅಖರ್ವ ಬಾಹು ಸಹಸ್ರ ದುರ್ವಾರ ಗರ್ವಾಟೋಪ ಪ್ರದೀಪ್ತುಂಡೈ ಕದಿಸಿ. ಅವನಿಗೆ ಇರ್ತಕ್ಕಂಥದ್ದು ಬಾಹು ಸಹಸ್ರಗಳು, ಅದರ ಒಂದು ಬಲವೇ ಬಲ. ಅವನಿಗೆ ಬರೀ ಬಲವಷ್ಟೇ ಅಲ್ಲ, ದುರ್ವಾರವಾದಂತಹ ನಿವಾರಿಸಲು ಸಾಧ್ಯವಾದಂತಹ ಗರ್ವ. 1000 ತೋಳುಗಳಿದೆ, ನನ್ನನ್ನು ಎದುರಿಸೋರು ಯಾರು ಅನ್ನತಕ್ಕಂತಹ ಒಂದು ದುರಹಂಕಾರ. ಆ ರೀತಿಯಾಗಿ ಆ ಬಾಣಾಸುರ ತನ್ನ ಗರ್ವ ಕೋಪ ಎಲ್ಲದರಿಂದಲೂ ಕೂಡ ಪ್ರದೀಪ್ತನಾಗಿ ಕೃಷ್ಣನ ಮೇಲೆ ಹೋರಾಡಲಿಕ್ಕೆ ಅಂತ ರಥದ ಮೇಲೇರಿ ಬರ್ತಾ ಇದ್ದಾನೆ. ఒక 700 కరంబులన్ ధనువులత్యుగ్రాకృతిం దాల్చి తక్కక యొక్కొక్కట సాయకద్వయము వింకన్ బూన్పునాలోన నందకహస్తుండు తదుగ్రచాపచయ విధ్వంసంబుగా వించి కొంజక తత్సారతింగూలనేసి రథముం జక్కాడి ಶೌರ್ಯೋದ್ಧತಿನ್. 700 ಕರಂಬುಲನ್, ಸಹಸ್ರಬಾಹುವಾದ ಬಾಣಾಸುರ 500 ಕರಗಳಲ್ಲಿ ಧನುಸ್ಸುಗಳನ್ನು ಹಿಡಿದಿದ್ದಾನೆ. ಧನುವುಲು ತ್ಯುಗ್ರಾಕೃತಿಯಿಂದಾಲ್ಚಿ, ಏನು ವೀರ್ಯ ಶೌರ್ಯ ಪರಾಕ್ರಮ ಎಲ್ಲ ಇರತಕ್ಕಂಥ ಬಾಣಾಸುರ ವಿಜೃಂಭಿಸ್ತಾ ಇದ್ದಾನೆ. 500 ಕೈಗಳಿಂದಲೂ ಕೂಡ ಧನುಸ್ಸುಗಳನ್ನು ಧರಿಸಿದ್ದಾನೆ. ತಕ್ಕಕ ಯೊಕ್ಕೊಕ್ಕಟ ಸಹಾಯಕದ್ವಯ ಮುವೀಕ, ಮತ್ತೆ ಇನ್ನು ಬಲಗಡೆಯ 500 ಕೈಗಳಲ್ಲಿ ಒಂದೊಂದು ಕೈಯಲ್ಲಿ 2 ಸಹಾಯಕ ದ್ವಯ, 2 ಬಾಣಗಳನ್ನು ಜೋಡಿಸ್ಕೊಂಡಿದ್ದಾನೆ. ವೀಕಂ ಬೂನ್ಪುನ ವೀಂಕಂ ಬೂನ್ಪುನ್ ಆಲೋನ, ಅವನಿನ್ನೇನು ಆ ಬಾಣ ಪ್ರಯೋಗಗಳ ಮಾಡಬೇಕು. 500 ಕೈಯಲ್ಲಿ 2 ಬಾಣ ಒಟ್ಟಿಗೆ ಅಂದರೆ 1000 ಬಾಣಗಳನ್ನು ಒಟ್ಟಿಗೆ ಯಾದವರ ಮೇಲೆ ಕೃಷ್ಣನ ಮೇಲೆ ಬಿಡಬೇಕು ಅಂತ ಹವಣಿಸ್ತಾ ಇದ್ದಾನೆ. ಅಷ್ಟರೊಳಗೆ ಆ ಲೋನ ನಂದಕಹಸ್ತುಂಡು ತದುಗ್ರಚಾಪಚಯ ವಿಧ್ವಂಸಂಬುಗಾವಿಂಚಿ, ಆ ಬಾಣಾಸುರನ ಉಗ್ರವಾದಂತಹ ಚಾಪಚಯ ಧನುಸ್ಸುಗಳ ಸಮೂಹವನ್ನೆಲ್ಲವನ್ನೂ ಕೂಡ ವಿಧ್ವಂಸನಗೊಳಿಸಿದ. ಕೊಂಜಕ ತತ್ಸಾರತಿಂಗೂಲನೇಸಿ, ಅಲ್ಲಿಗೆ ಸಾಕಾಗದಿರ, ಇನ್ನೂ ಅವನ ಕೋಪ ಶಮನವಾಗಿಲ್ಲ ಕೃಷ್ಣಂದು. ಅಲ್ಲಿಂದ ಮುಂದುವರೆದು ಆ ಬಾಣಾಸುರನ ಸಾರಥಿಯನ್ನ ಗೂಲನೇಸಿ ಒಂದು ಅವನ್ನ ಅಣಗಿಸಿ ಅವನ ಕೆಳಗೆ ಬೀಳುವ ರೀತಿಯಲ್ಲಿ ಅವನಿಗೆ ಹೊಡೆದು ಬಾಣ ಪ್ರಯೋಗ ಮಾಡಿ ರಥಮಂ ಜಕ್ಕಾಡಿ ಶೌರ್ಯೋದ್ಧತಿನ್, ಆ ಬಾಣಾಸುರನ ರಥವನ್ನ ಚಕ್ಕಾಡು ಅಂದ್ರೆ ಧ್ವಂಸ, ಪುಡಿ ಮಾಡಿ ಹಾಕ್ಬಿಟ್ಟ. ಶೌರ್ಯೋದ್ಧತಿನ್ ಪ್ರಳಯ ಜೀಮೂತ ಸಂಘಾತ ಭಯದ ಭೂರಿ ಭೈರವಾರಾವ ಮುಗನೊತ್ತೆಂಬಾಂಚಜನ್ಯಂ ಅಖಿಲ ಜನುಲು ಭಯಭ್ರಾಂತುಲೈ ಜಲಿಂಪ ಗಡಗಿ ನಿರ್ಭಿನ್ನ ರೋಕ್ಷಸಿ ಗರ್ಭಮುಗನು. ಆ ಬಾಣಾಸುರನ ಬಿಲ್ಲುಗಳನ್ನೆಲ್ಲ ಧ್ವಂಸ ಮಾಡಿ ಅವನ ಸಾರಥಿಯನ್ನ ರಥವನ್ನ ನೆಲಸಮ ಮಾಡಿದಂಥ ಶ್ರೀಕೃಷ್ಣ ಒಮ್ಮೆ ಪಾಂಚಜನ್ಯವನ್ನ ಪೂರೈಸಿದ. ಅದರ ರಾವ, ಆ ಪಾಂಚಜನ್ಯ ಮಹಾಶಂಕದ ಧ್ವನಿ ಹೇಗಿತ್ತಪ್ಪ ಅಂದ್ರೆ, ಪ್ರಳಯ ಜೀಮೂತ ಸಂಘಾತ ಭಯದ ಭೂರಿ ಭೈರವ ರಾವ ಮುಗನೊತ್ತೆ, ಅಂದ್ರೆ
ಪ್ರಳಯ ಕಾಲದ ಮೇಘಗಳು, ಭಯದ ಏನು ಕಪ್ಪು ಮೋಡಗಳು ಎಲ್ಲೆಲ್ಲ ದಿಕ್ಕು ದಿಕ್ಕುಗಳಲ್ಲಿ ಒತ್ತಾಗಿ ಹರಡಿರ್ತಕ್ಕಂತಹ ಮೇಘಗಳು ಒಂದಕ್ಕೊಂದು ಘಟ್ಟಿಸಿದ್ರೆ ಭಯಂಕರವಾದ ಸಿಡಿಲು ಗುಡುಗು ಬರುತ್ತಲ್ಲ, ಆ ರೀತಿಯಾದ ಭೈರವ ರಾವ, ಭೀಷಣವಾದಂತಹ ಶಬ್ದವನ್ನು ಮಾಡೋ ರೀತಿಯಲ್ಲಿ ಪಾಂಚಜನ್ಯವನ್ನು ಪೂರೈಸಿದ ಶ್ರೀಕೃಷ್ಣ. ಅಖಿಲ ಜನರು ಭಯಭ್ರಾಂತುಲೈ ಚಲಿಂಪ, ಎಲ್ಲರಿಗೂ ಕೂಡ ಆ ಪಾಂಚಜನ್ಯದ ಗರ್ಜನೆಯನ್ನು ಕೇಳಿ ಎಲ್ಲರೂ ಭೀತರಾದರು. ಗಡಗಿ ನಿರ್ಭಿನ್ನ ರಾಕ್ಷಸಿ ಗರ್ಭಮುಗನು, ಯಾವ್ಯಾವ ರಾಕ್ಷಸರ ಗರ್ಭಗ ಇತ್ತೋ ಅಂತಂದರೆ, ರಾಕ್ಷಸ ಸ್ತ್ರೀಯರ ಗರ್ಭಗಳು ಅಂದರೆ ಅಲ್ಲಾಗಲೇ ಮೊಳಕೆ ಹುಟ್ಟುತ್ತಾ ಇರೋದು ದುರ್ಜನರು. ಇವನ ಅವತಾರ ಪ್ರಯೋಜನವೇ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಮೊಳಕೆಯಲ್ಲೇನೆ ಅವೆಲ್ಲವೂ ಕೂಡ ಗರ್ಭಸ್ರಾವಗಳಾಗುವುದು, ಗರ್ಭಗಳೆಲ್ಲನೂ ಗರ್ಭಪಾತಗಳು ಕೂಡ ಆಗೋಗ್ಬಿಟ್ವು ಎಲ್ಲರ ರಾಕ್ಷಸ ಸ್ತ್ರೀಯರಿಗೆ. ಅಟ್ಟಿ ಯವಕ್ರ ವಿಕ್ರಮ ಪರಾಕ್ರಮಂಬುನಕು ವ್ಯಗಡುಪಡಿ ಬಾಣುಂಡು ಲೇಟ ಮೊಗಂಬುವಡಿ ಸೇಯುನದಿ ಲೇಕ ವಿನ್ನ ನಯ ಯುನ್ನಯೆಡ. ಎಟ್ಟಿ ಯವಕ್ರ ವಿಕ್ರಮ ಪರಾಕ್ರಮಂಬುನಕು ವ್ಯಗಡುಪಡಿ ಬಾಣುಂಡು ಲೇಟ ಮೊಗಂಬುವಡಿ ಸೇಯುನದಿ ಲೇಕ ವಿನ್ನ ನಯ ಯುನ್ನಯೆಡ. ಈ ರೀತಿಯಾದಂತಹ ಪಾಂಚಜನ್ಯದ ಮಹಾರಾವವನ್ನು ಕೇಳಿದಂತಹ ಆ ಬಾಣಾಸುರ ಕೃಷ್ಣನ ಅವಕ್ರ ವಿಕ್ರಮ ಅಂದರೆ ಕುಂದದ ಪರಾಕ್ರಮಕ್ಕೆ ಭೀತನಾಗಿ ಲೇಟ ಮೊಗಂಬುವಡಿ, ಲೇಟ ಮೊಗಂಬು ಅಂದರೆ ಬಿಳಿಚ್ಕೊಂಡು ಬಿಟ್ಟ ಹಾಗೆ, ಸೇಯುನದಿ ಲೇಖ, ಇನ್ನು ಇಂತಹ ವಿಜೃಂಭಿಸಿ ಬರ್ತಾ ಇರತಕ್ಕಂತಹ ಆ ಪರಾಕ್ರಮಕ್ಕೆ ಕೃಷ್ಣನಿಗೆ ಎದುರಾಗಿ ತಾನು ಮಾಡ್ತಕ್ಕಂಥದ್ದೇನು ಮಿಕ್ಕಿಲ್ಲ ಅವನಿಗೆ, ಅಂದರೆ ಎದುರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೇಯುನದಿ ಲೇಖ ವಿನ್ನ ನಯ ಯುನ್ನ ಎಡೆಯ, ಹಾಗೆ ಸುಮ್ಮನೆ ನಿಂತಿದ್ದಾನೆ ಬಾಣಾಸುರ. ಆ ಕೃಷ್ಣನ ಎದುರಿಸಿ ತಾನು ಮಾಡ್ತಕ್ಕಂಥದ್ದು ಅವನಿಗೆ ಏನು ತೋಚುತ್ತಿಲ್ಲ, ಭೀತನಾಗಿಬಿಟ್ಟಿದ್ದಾನೆ. ಅತ್ತರಿಂಗೋಟರಯನು ಬಾಣ ಜನಯಿತ್ರಿ ಸುತುಂಗ ಅಂಚು ಮತಮು ಸನ್ಮತಿಂದಲಂಚಿ ಬೀಡಿ ಶಿರೋಜ ಮುಲ್ವ್ರೇಲಂಗ ನಿರ್ಮುಕ್ತ ಪರಿಧಾನಯೈ ಮುರಾಸುರ ವಿಭೇದಿ ಎದುರು ನಿಲ್ಸಿನನ್ ಜೂಡ ಮದಿಜಾಲ ರೋಸಿ పరాంముఖుండైయున్నననువు వేచి తల్లడించుచు బాణండుల్లంబుగల గంగ దళచీర వీడ యాదవులు నవ్య కాంచనమణిభూషణములురాలన్ బాధహతి నేల గంపింపబారయాత్మపురము వడిన్ జొచ్చెనప్పుడు భూతగణములాకులతతోడ నెక్కడే ನರುಗುಟಯನು. ಕೋಟರ ಅನ್ನತಕ್ಕಂತಹ ಬಾಣ ಜನಯಿತ್ರಿ ಅಂದರೆ ಬಾಣನ ತಾಯಿ ಆದರ ಕೋಟರ ಅನ್ನತಕ್ಕಂತಹವಳು ತನ್ನ ಮಗನಾದ ಬಾಣಾಸುರ ಹಾಗೂ ಕೃಷ್ಣನ ನಡುವೆ ನಡೀತಾ ಇರತಕ್ಕಂಥ ಭೀಕರವಾದ ಕಾಳಗವನ್ನು ನೋಡಿದಳು. ಅವಳ ಉದ್ದೇಶ ಎಲ್ಲ ಆಗೇನು, ತನ್ನ ಮಗನನ್ನು ತಾನು ರಕ್ಷಿಸಿಕೊಳ್ಳಬೇಕು. ಮಾತೃ ಹೃದಯ, ರಾಕ್ಷಸಿ ಆಗಿರ್ಬೋದು, ಮಾನವರಾಗಿರ್ಬೋದು, ದೇವದಾನವರು ಯಾರೇ ಆಗಿರ್ಬೋದು, ಪಶು ಪಕ್ಷಿ ಕ್ರಿಮಿಕೀಟಗಳಿಗೂ ಕೂಡ ಆ ಜಗದ್ಧಾತ್ರಿ ಜಗನ್ಮಾತೆ ಕೊಟ್ಟಿರತಕ್ಕಂಥ ಜವಾಬ್ದಾರಿ ತನ್ನ ಸಂತಾನವನ್ನು ರಕ್ಷಿಸಿಕೊಳ್ಳುವುದರಲ್ಲಿ ಮಾತೃ ಹೃದಯ ಅತ್ಯಂತ ವೇಗವಾಗಿ ಸ್ಪಂದಿಸ್ತಕ್ಕಂಥದ್ದು. ಆದ್ದರಿಂದ ಈಗ ಈ ಕೋಟರ ಅನ್ನತಕ್ಕಂತಹ ಬಾಣಾಸುರನ ತಾಯಿ ಏನು ಮಾಡಿದ್ಲು, ಏನಾದರೂ ಮಾಡಿ ನನ್ನ ಮಗನ್ನ ನಾನು ಕಾಪಾಡ್ಕೋಬೇಕು. ಸುತುಂಗಾಚು ಮತಮು ಸನ್ಮತಿಂದಲಿಂಚಿ, ನನ್ನ ಮಗನನ್ನು ನಾನು ಕಾಪಾಡಿಕೊಳ್ಬೇಕು, ಅವನು ಜೀವ ಸಹಿತ ಇರಬೇಕು, ಅವನಿಗೆ ತೊಂದರೆ ಆಗಬಾರದು ಅನ್ನತಕ್ಕಂಥದ್ದನ್ನು ಯೋಚನೆ ಮಾಡಿ ವೀಡಿ ಶಿರೋಜಮುಲ್ ವ್ರೇಳಂಗ, ಜುಟ್ಟು ಕೆದರ್ಕೊಂಡು ಬಿಟ್ಲು. ಹೆಣ್ಮಕ್ಳಿಗೆ ಯಾವಾಗ್ಲೂ ಜಡೆ ಹೆಣದ್ರೆ ಅದೊಂದು ಗೌರವ, ತಲೆ ಬಿರಿ ಹೊಯ್ಕೊಂಡ್ರೆ ನೆಗೆಟಿವ್ ಎನರ್ಜಿ. ಆ ತಲೆ ಎಲ್ಲ ಬಿರಿ ಹೊಯ್ಕೊಂಡ್ಬಿಟ್ಲು, ಜುಟ್ಟೆಲ್ಲ ಅವು ವೇಲಾಡ್ತಾ ಇವೆ. ನಿರ್ಮುಕ್ತ ಪರಿಧಾನ ನಗ್ನಳಾಗಿ ಬಂದುಬಿಟ್ಲು. ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ನಗ್ನರಾಗಿ ಎದುರು ಬಂದುಬಿಟ್ರೆ ಅದು ಒಂದು ಅಪಶಕುನ ಅಂತ ಪರಿಗಣಿಸ್ತಾರೆ. ಮತ್ತು ಅದು ಒಂದು ಅವಮಾನಕರವಾದಂತಹ
ವಿಚಾರ. ಮರ್ಯಾದೆಗೆ ಕುಂದು ಅನ್ನತಕ್ಕಂತಹ ಗೌರವಾನ್ವಿತ ವ್ಯಕ್ತಿಗಳಿಗೆ ಅದು ಒಂದು ಮರ್ಯಾದೆಗೆ ಕುಂದು ತರತಕ್ಕಂತಹ ಒಂದು ವಿಷಯ. ಆದ್ದರಿಂದ ಅವಳು ಜುಟ್ಟು ಬಿರಿ ಹೊಯ್ಕೊಂಡು ವಸ್ತ್ರಗಳನ್ನು ತ್ಯಜಿಸಿ ನಗ್ನಳಾಗಿ ಬಂದು ಮುರಾಸುರ ವಿಭೇದಿ ಎದುರು ನಿಲ್ಜಿನನ್ ಬಂದು ಕೃಷ್ಣನ ಎದುರುಗೆ ನಿಂತ್ಕೊಂಡು ಬಿಟ್ಲು. ನಿಂತ ತಕ್ಷಣ ಜೂಡ ಮದಿ ಜಾಲ ರೋಸಿ ಪರಾಂಕುಡೈಯುನ್ನನನು ವೇಚಿ. ಕೃಷ್ಣ ಅದನ್ನು ನೋಡಲಿಕ್ಕೆ ಅವನಿಗೆ ಇಷ್ಟ ಆಗಲಿಲ್ಲ. ರೋಸಿ ಪರಾಂಗುಖನಾದ, ಅಂದರೆ ಪಕ್ಕಕ್ಕೆ ಮುಖವನ್ನು ತಿರುಗಿಸ್ಕೊಂಡ, ಕಣ್ಣುಗಳನ್ನು ಮುಚ್ಚಿರ್ತಾನೆ. ಆ ಒಂದು ಸಂದು ದೊರಕಿದ್ದು ನೋಡಿದಂತಹ ಬಾಣಾಸುರ ಓಡಲಿಕ್ಕೆ ಪ್ರಾರಂಭ ಮಾಡ್ದ. ತಲ್ಲಡಿಂಚು ಬಾಣುಂಡುಲ್ಲಂಬು ಗಲಗಂಗ ದಲಜೀರ ವೀಡ ಯಾದವುಲು ನವ್ವ. ಯಾದವರೆಲ್ಲ ಇವನು ಓಡ್ತಾ ಇರೋದು ನೋಡಿದ್ರೆ ನಗ್ತಾ ಇದ್ದಾರೆ. ಅವನಿಗೂ ಸದ್ಯ ಭೀತಿಯಿಂದ ಎದೆ ಡಗ 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 ಅಂತ ಇದೆ. ತಲಚೀರ ವೀಡ, ಆ ಕಿರೀಟದ ಒಳಗಡೆ ಕಟ್ಟಿರ್ತಕ್ಕಂಥ ವಸ್ತ್ರ, ತಲೆಪಾಗು ಅಂತಾರೆ, ಅದು ಬಿದ್ದು ಹೋಗ್ತಾ ಇದೆ. ನವ್ಯ ಕಾಂಚನಮಣಿ ಭೂಷಣಮುಲು ರಾಲ, ಅವನು ತೊಟ್ಕೊಂಡಿರ್ತಕ್ಕಂಥ ಕಾಂಚನಮಣಿ ಭೂಷಣಗಳೆಲ್ಲ ಬಿದ್ದೋಗ್ತಾ ಇದೆ. ಹೆದರಿಕೆಗೆ ಹೇಗೆ ಓಡ್ತಾ ಇದ್ದಾನೆ. ಬಾದಹತಿ ನೇಲಂಗಂಪಿಂಪ, ಅವನು ಓಡ್ತಾ ಇರತಕ್ಕಂಥ ರಭಸಕ್ಕೆ ಅಜಾನುಬಾಹು. ಅವನು ಕೂಡ ಓಡ್ತಾ ಇರತಕ್ಕಂಥ ರಭಸಕ್ಕೆ ನೆಲ ಕಂಪಿಸ್ತಾ ಇದೆ. ಪಾರಿ ಆತ್ಮಪುರಮು ಒಡಿಂಜೊಚ್ಚಿನಂಬುಡು, ಓಡ್ದ, ಹಿಂದೆ ತಿರುಗಿ ನೋಡದೆ ಓಡಿ ತನ್ನ ಪುರದೊಳಕ್ಕೆ, ತನ್ನ ಅರಮನೆ ಒಳಕ್ಕೆ ಓಡ್ದ. ಆಗ ಭೂತಗಡಮುಲ ಆಕುಲತ ತೋಡ ನೆಕ್ಕಡೇ ನರುಗುಟಯುನು. ಅವನು ಓಡಿದ್ದು ಇಲ್ವೋ, ಈ ಭೂತಗಣಗಳೆಲ್ಲ ಬಂದಿತ್ತಲ್ಲ ಇವನಿಗೆ ಸಹಾಯಕ್ಕೆ, ಅವು ಕೂಡ ಅದು ಎಲ್ಲಿ ಹೋದವು ಎಲ್ಲಿ ಓಡೋದವು ಅನ್ನೋದು ತಿಳಿಯದೇ ಇರೋ ಹಾಗೆ ಓಡಿಬಿಟ್ಟು. ಶಿರಮುಲು ಮೂಡುನು ಘನ ಭೀಕರ ಪದಮುಲು ಮೂಡುಗಲಿಗೆ ಕನಲಿ ಮಹೇಶ ಜ್ವರ ಮುರು ಘೋರಾಕೃತಿತೋ ನರುದೇ ರಂಗಜೂಚಿ ಕೃಷ್ಣುಂಡಲ್ಲ ನನಗುಚುನ್. ಈ ಬಾಣಾಸುರ ಓಡ್ ಹೋಗ್ಬಿಟ್ಟಿದ್ದಾನೆ ಯುದ್ಧ ಭೂಮಿಯಿಂದ. ಇಲ್ಲಿ ನೋಡಿದ್ರೆ ಬಾಣಾಸುರನನ್ನ ಬೆಂಬಲಿಸ್ತಕ್ಕಂತಹ ಶಿವಗಣಗಳು ಕೂಡ ಓಡ್ ಹೊರಟೋಗಿವೆ. ಅದರಿಂದ ಈಗ ಮಹೇಶ್ವರ ಏನು ಮಾಡ್ದ, ತನ್ನ ಒಂದು ವಿಶೇಷವಾದ ಶಕ್ತಿಯನ್ನು ಬಳಸಿ ಮಹೇಶ್ವರ ಜ್ವರ ಅನ್ನತಕ್ಕಂತಹ ತಾಪವನ್ನು ಉಂಟು ಮಾಡತಕ್ಕಂಥ ಒಂದು ಶಕ್ತಿಯನ್ನು ಕೃಷ್ಣನ ಮೇಲಕ್ಕೆ ಪ್ರಯೋಗಿಸಿದ. ಆ ಶಕ್ತಿ ಹೇಗಪ್ಪ ಇತ್ತು ಅಂದರೆ, ಶಿರಮುಲು ಮೂಢನು, ಆ ಶಕ್ತಿಯ ಭೀಕರ ಆಕೃತಿ, 3 ಶಿರಸ್ಸುಗಳು. ಘನ ಭೀಕರ ಪದಮುಲು ಮೂಡು, ನೋಡೋದಕ್ಕೆ ಭಯ ಹುಟ್ಟಿಸ್ತಕ್ಕಂತಹ ಬೀಭತ್ಸವಾಗಿ ಇರತಕ್ಕಂಥ 3 ಕಾಲುಗಳು. ಕನಲಿ ಮಹೇಶ ಜ್ವರಮು ಉರು ಘೋರಾಕೃತಿತೋ, ಕನಲಿ ಅಂದರೆ ಕುದ್ದು ಹೋಗ್ತಾ ಇದೆ, ತಾಪ ಸೂಸ್ತಾ ಇದೆ. ಆ ಮಹೇಶ ಜ್ವರ ಅನ್ನತಕ್ಕಂತಹ ಶಕ್ತಿ ಘೋರಾಕೃತಿಯಿಂದ ಕೂಡಿ ಅರುದೇ ರಂಗ ಜೂಚಿ ಕೃಷ್ಣುಂಡಲ್ಲನ ನಗುಚುನ್. ಬರ್ಲಿ ಏನೇನು ಬರ್ತೋ ಬರ್ಲಿ ಅಂತ ಈ ಕೃಷ್ಣ ನಗುತ್ತಾ ಇದ್ದಾನೆ. ತಕ್ಷಣ ಏನು ಮಾಡ್ದ, ಪರುವಡಿ ವೈಷ್ಣವ ಜ್ವರಮು ಬಂಚಿನನ್ ಅಯ್ಯುಭಯ ಜ್ವರಂಬುಲನ್ ವೆರವುನು ಲಾವುಂಜೇವಯುನು ವೀರಮು ಭೀರಮು ಗಲ್ಗಿ ಘೋರ ಸಂಗರ ಮೊನರಿಂಪನಂದು ಗರಕಂಠಕೃತ ಜ್ವರಮು ಉಗ್ರ ವೈಷ್ಣವ ಜ್ವರಮುನ ಕೋಡಿ ಪಾರೆ ನ ನಿವಾರಣ ವೈಷ್ಣವಿ ವೆಂಟನಂಟಂಗನ್. ಪರುವಡಿ ಅಂದರೆ ಮಾಹೇಶ್ವರ ಜ್ವರ ಬಂದರೆ ಕೃಷ್ಣ ಏನು ಬೆದರಲಿಲ್ಲ, ಬೆಚ್ಚಲಿಲ್ಲ. ತಕ್ಷಣವೇ ಶೀಘ್ರವಾಗಿ ಅದಕ್ಕೆ ಇವಾಗ ಪ್ರಶ್ನೆ ಹೇಗಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬರಬೇಕಲ್ಲ. ಇದೀಗ ಬಂದಿರತಕ್ಕಂಥ ಶಕ್ತಿ ಮಾಹೇಶ್ವರ ಜ್ವರ. ಆದ್ದರಿಂದ ಪರುವಡಿ ಅಂದರೆ ಇಲ್ಲಿ ಪ್ರಾಪರ್ಲಿ ಅಂತ ಕೂಡ ಆಗುತ್ತೆ. ಅದನ್ನು ಹಿಮ್ಮೆಟ್ಟಿಸತಕ್ಕಂತಹ ಅಥವಾ ಅದಕ್ಕೆ ಸರಿಸಮನಾದಂಥ ಒಂದು ವೈಷ್ಣವ ಜ್ವರ ಅನ್ನತಕ್ಕಂಥ ಶಕ್ತಿಯನ್ನು ಸೃಷ್ಟಿ ಮಾಡಿದ ಇವನು. ವೈಷ್ಣವ ಜ್ವರಮು ಬಂಚಿನನ್ ಅಯ್ಯುಭಯ ಜ್ವರಂಬುಲುನ್, ಆ ಉಭಯ ಜ್ವರಗಳು ಅಂತಾನೆ ಮಾಹೇಶ್ವರ ಜ್ವರ ವೈಷ್ಣವ ಜ್ವರ ಅನ್ನತಕ್ಕಂಥ 2 ಶಕ್ತಿಗಳು ತಮ್ಮಲ್ಲಿ ಹೋರಾಟ ಪ್ರಾರಂಭ ಮಾಡಿದವು. ವೆರವು ಅಂದರೆ ಸ್ಕಿಲ್, ಹೇಗೆ ಎದುರಾಳಿನ ಬಗ್ಗಿಸ್ಬೇಕು, ಹೇಗೆ ಎದುರಾಳಿಗೆ
ಎದುರಾಳಿ ನಮ್ಮ ತಂಟೆಗೆ ಬರದೇ ಇರೋ ಹಾಗೆ ನಾವು ನಮ್ಮನ್ನು ಕಾಪಾಡ್ಕೋಬೇಕು ಅನ್ನೋದಕ್ಕಂತಹ ಎಲ್ಲ ಜಾಣ್ಮೆ, ಕುಶಲತೆ, ಶುದ್ಧ ಕೌಶಲ್ಯ ಎಲ್ಲನೂ ಇದೆ ಎರಡಕ್ಕೂ. ಲಾವು ಅಂದರೆ ಸಾಮಾನ್ಯದ ಆಡು ಭಾಷೆಯಲ್ಲಿ ಸ್ಥೌಲ್ಯ, ಸ್ಥೂಲವಾಗಿರ್ತಕ್ಕಂಥದ್ದು ಲಾವು ಅಂತ. ಆದರೆ ಇಲ್ಲಿ ಲಾವುನ್ ಅಂತಂದರೆ ಸಾಮರ್ಥ್ಯ, ಎಷ್ಟು ಸಾಮರ್ಥ್ಯ, ಎರಡರದೂ ವಿಶೇಷವಾದ ಸಾಮರ್ಥ್ಯವೇ. ಜೇವಯುನು, ಚೇವ ಅಂತಂದರೆ ಸ್ಟ್ರೆಂತ್, ನಿಲ್ಲಬೇಕಲ್ಲ ಎದುರಾಳಿನ ಎದುರಿಸಿ, ಒಳ್ಳೆ ಶಕ್ತಿ, ಸ್ಟ್ರೆಂತ್ ಇದ್ರೇ ನಿಂತ್ಕೊಂಡಿವೆ. ವೀರಮು, ಶೌರ್ಯ, ವೀರಮು, ಹೋರಾಡ್ತಕ್ಕಂತಹ ಒಂದು ನಿಂತು ಹೋರಾಡ್ತಕ್ಕಂಥ ಛಲ. ಗಲ್ಲಿಗೆ ಘೋರ ಸಂಗ್ರಾಮ ನರಿಂಪ, ಎರಡು ಭಯಂಕರವಾದ ಘೋರ ಸಂಗ್ರಾಮವನ್ನು ನಡೆಸ್ತಾ ಇವೆ. ಅಂದು ಗರಕಂಠಕೃತ ಜ್ವರಮು, ಆ ಗರಕಂಠ ಅಂದರೆ ವಿಷಕಂಠನಾದಂಥ ಮಹೇಶ್ವರನಿಂದ ಕಳಿಸಲ್ಪಟ್ಟಿರತಕ್ಕಂಥ ಮಹೇಶ್ವರ ಜ್ವರವು ಉಗ್ರ ವೈಷ್ಣವ ಜ್ವರಮುನ ಕೋಡಿ. ಓಡಿ ಅಂದರೆ ಈ ವೈಷ್ಣವ ಜ್ವರವೇ ಉಗ್ರವಾಗೋಯ್ತು, ಅದರ ಪ್ರತಾಪವೇ ಹೆಚ್ಚಾಗೋಯ್ತು. ಅದರ ಪ್ರತಾಪಕ್ಕೆ ಸೋತು, ಓಡಿ ಅಂದರೆ ಸೋತು, ಪಾರೆ ಓಡ್ತು. ಅಯ್ಯಯ್ಯಪ್ಪ ಇದೇನಪ್ಪ ಇದೆ, ಅದು ನನ್ನನ್ನು ಈ ರೀತಿ ಮಟ್ಟ ಹಾಕ್ತಾ ಇದೆ ಅಂತ ಅದು ಓಡ್ತಾ ಇದೆ. ಅದು ಓಡ್ತಾ ಇದ್ರೆ ಅನಿವಾರಣ ವೈಷ್ಣವಿ ವೆಂಟನಂಟಂಗನ್, ಈ ವಿಷ್ಣು ಇದಂ ವೈಷ್ಣವಂ ಅಂತ, ಈ ವೈಷ್ಣವ ಜ್ವರ ನಿವಾರಣೆ ಮಾಡಲಿಕ್ಕೆ ಮಹೇಶ್ವರ ಜ್ವರಕ್ಕಾಗಲಿಲ್ಲ, ಅದು ಓಡ್ತಾ ಇದೆ. ಆದರೆ ಹಿಂದೆ ಇದು ಅದನ್ನು ಅಟ್ಟಿಸ್ಕೊಂಡು ಹಿಂಬಾಲಿಸಿ ಹೋಗ್ತಾ ಇದೆ. ಪಾರಿ ಏ ದಿಕ್ಕುಂಗಾನಕ ಪ್ರಾಣಭೀತಿ ನೆನಸಿಡ್ಚುಚು, ನಾ ಹೃಷಿಕೇಶು ಪಾದಕಂಜಂ ಮುಲಂಬಡಿ, ಹೃಷಿಕೇಶು ಪಾದಕಂಜಮುಲಂಬಡಿ, ನನುಗಾವು ಗಾವು ಮನುಚು, ನಿಟಿಲ ತಟ ಘಟಿತಾಂಜಲಿ ಪುಟಯು ನಗುಚು, ನನುಗಾವು ಮನುಚು, ನಿಟಿಲ ತಟ ಘಟಿತಾಂಜಲಿ ಪುಟಯು ನಗುಚುನ್. ಓಡ್ತಾ ಇದೆ ಮುಂದೆ ಮಹೇಶ್ವರ ಜ್ವರ, ಅದನ್ನು ನಟ್ಟಿಸ್ಕೊಂಡು ಹಿಂದೆ ವೈಷ್ಣವ ಜ್ವರ. ಓಡಿ ಎಲ್ಲೂ ತನಗೆ ರಕ್ಷಣೆ ದೊರಕ್ತಾ ಇಲ್ಲ ಮಹೇಶ್ವರ ಜ್ವರಕ್ಕೆ. ಪಾರಿ ಏದಕ್ಕುಂಗಾನಕ ಪ್ರಾಣ ಭೀತಿ ನೆನೆಸಿ ಹೇಳ್ತನು, ಇನ್ನಾಯ್ತು, ಇನ್ನು ನನ್ನನ್ನು ಇದು ಸಂಹಾರ ಮಾಡಿಬಿಡುತ್ತೆ ವೈಷ್ಣವ ಜ್ವರ ಅಂತ ನೆನೆದು ಜೋರಾಗಿ ರೋದನೆ ಪ್ರಾರಂಭ ಮಾಡ್ತು, ಅಳ್ತಾ ಇದೆ. ಹತ್ಕೊಂಡು ವಾಪಸ್ಸು ಹೃಷಿಕೇಶನ ಪಾದದ ಬಳಿಗೆ ಬಂದುಬಿಡ್ತು. ಕೃಷ್ಣನ ಪಾದದ ಬಳಿಗೆ ಬಂದು ಪಾದ ಕಂಜಮುಲಂಬಡಿ, ಅವನ ಚರಣ ಕಮಲಗಳಿಗೆ ಶರಣಾಗಿ, ನಾನು ಗಾವು ಮಚ್ಚಪ್ಪ, ಕಾಪಾಡಪ್ಪ ತಂದೆ, ಆಗ್ತಿಲ್ಲ ನನಗೆ ಈ ವೈಷ್ಣವ ಜ್ವರದಿಂದ ತಪ್ಪಿಸ್ಕೊಳ್ಳೋಕ್ಕೆ, ನಿನ್ನ ಕರುಣೆ ಇಲ್ಲದೆ ನನಗೆ ಆಗೋದೇ ಇಲ್ಲ, ನನಗಿನ್ಯಾವುದೇ ದಿಕ್ಕಿಲ್ಲ, ಅನ್ಯಥಾ ಶರಣಂ ನಾಸ್ತಿ ಅಂತಂದುಬಿಟ್ಟು ಆ ಭಗವಂತನಾದ ಋಷಿಕೇಶನಾದಂತಹ ಶ್ರೀಕೃಷ್ಣನ ಪಾದ ಕಮಲಗಳಿಗೆ, ಚರಣ ಕಮಲಗಳಲ್ಲಿ ಶರಣು ಕೋರಿ ಬಂದು ಬೇಡ್ತಾ ಇದೆ ಅಡ್ತ್ಕೊಂಡು. ನೀಟಿಲ ತಟ ಘಟಿತಾಂಜಲಿ ಪುಟಯು ನಗುಚು, ಶಿರಸ್ಸಿನ ಮೇಲೆ, ಹಣೆಯ ಮೇಲೆ ಎರಡು ಕೈಗಳನ್ನು ಘಟಿಸಿಬಿಟ್ಟಿದ ಅಂಜಲಿ, ನಮಸ್ಕಾರ ಮುದ್ರೆಯನ್ನು ಧರಿಸಿ ಪಾದಗಳಿಗೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಆ ಮಹೇಶ್ವರ ಜ್ವರ ಕೃಷ್ಣನಲ್ಲಿ ಶರಣು ಬೇಡಿ ಬಂದಿತು. ಇಟ್ಲು ವಿನಿತಿಂಚೆ, ಮುಂದಿನ ರೀತಿಯಲ್ಲಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತು. ಅವ್ಯಯು ನನಗುಣನಂತ ಶಕ್ತಿನಿ, ಅವ್ಯಯು ನನಗು ಅನಂತ ಶಕ್ತಿನಿ, ಬರುಲೈ ನಟ್ಟಿ ಬ್ರಹ್ಮರುದ್ರ ಮರೇಂದ್ರ ಬರುಲಕೀಶ್ವರುಂಡೈನವಾನಿ, ಬರುಲೈ ನಟ್ಟಿ ಬ್ರಹ್ಮರುದ್ರ ಮರೇಂದ್ರ ಬರುಲಕೀಶ್ವರುಂಡೈನವಾನಿ, ಸರ್ವಾತ್ಮಕೋ ಜ್ಞಾನ ಸ್ವರೂಪೋ ಸಮಾನರಹಿತು ಅರದುನಿ,
ಜಗದುದ್ಭವ ಸ್ಥಿತಿ ಸಂಹಾರ ಹೇತುಭೂತು ನಿಋಷಿಕೇಶು ನಭವು ಬ್ರಹ್ಮಚಿನ್ನಂಬುಲೈ ಪರಗು ಸುಜ್ಞಾನ ಶಕ್ತಿಯದುಲನೊಪ್ಪು ಬ್ರಹ್ಮಂ ಬುಣ್ಣೀಕು ನಜು ಷಡೂರ್ಮಿರಹಿತೋ ನಿಜ ಯೋಗಮಾಯ ವಿಮೋಹಿತಾಖಿಲಾತ್ಮ ಚರಿತು ಮಹಿತ ತೇಜುನಾದಿ ಮಧ್ಯಾಂತಹೀನು ನಿನ್ ಮಹಿತ ತೇಜೋ ಆದಿ ಮಧ್ಯಾಂತಹೀನು ನಿನ್ ಜಿನ್ಮಯಾತ್ಮನ್ ನೀನು ಭಜಿಂತು ಕೃಷ್ಣ ಜಿನ್ಮಯಾತ್ಮು ನೀನು ಚಿನ್ಮಯಾತ್ಮು ನೀನು ಭಜಿಂತು ಕೃಷ್ಣ. ಅದಕ್ಕೆ ತಿಳಿದು ಬಿಡ್ತು ಇವನು ಪರಾತ್ಪರನಾದಂತಹ ಆ ಪರಬ್ರಹ್ಮಸ್ವರೂಪಿಯಾದ ಶ್ರೀ ಕೃಷ್ಣ ಪರಮಾತ್ಮ ಅಂತಂದ್ಬಿಟ್ಟು ಆಗ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ನಿರ್ಗುಣ ನಿರಾಕಾರ ಪರಬ್ರಹ್ಮಸ್ವರೂಪದ ಎಲ್ಲ ಲಕ್ಷಣಗಳು ಈ ಸ್ತೋತ್ರದಲ್ಲಿ ಹೇಳಲ್ಪಟ್ಟಿದೆ. ಅವ್ಯಯು ನೀನು ನವ್ಯೇತೀತಿ ಅವ್ಯಯಂ ಅಂತ, ಏನು ವಿಕಾರಗಳೇ ಇಲ್ಲ. ನಮಗಿರ್ತಕ್ಕಂತಹ ಈ ಜೀವನಿಗೆ ಇರತಕ್ಕಂತಹ ಯಾವುದೇ ಷಡ್ಭಾವ ವಿಕಾರಗಳು ಯಾವುದೂ ಇಲ್ಲದ್ದು. ಜೀವನಿಗಾದರೆ ಜನ್ಮ, ಹುಟ್ಟು, ಅಸ್ಥಿ, ಇರುವಿಕೆ, ವೃದ್ಧಿ, ಬೆಳೀತಾ ಹೋಗ್ತಕ್ಕಂಥದ್ದು, ಪರಿಣಾಮ, ಆ ಬೆಳೆದಂತಹ ಕಾಲದಲ್ಲಿ ಬರ್ತಕ್ಕಂಥ ಬದಲಾವಣೆಗಳು ಪರಿಣಾಮ, ಅಪಕ್ಷಯ, ಕ್ಷೀಣವಾಗಲಿಕ್ಕೆ ಪ್ರಾರಂಭವಾಗ್ತದೆ, ಮತ್ತೆ ವಿನಾಶ. ಈ ಯಾವ ವಿಕಾರಗಳೂ ಇಲ್ಲದ ಅವ್ಯಯ ಅವನು. ಅನಘು ನಿರ್ಗುಣ ಪರಮಾತ್ಮ, ಅವನಿಗೆ ಯಾವ ಪಾಪ, ನಿಷ್ಪಾಪ ಅನ್ನತಕ್ಕಂತಹ ಗುಣ ಇರತಕ್ಕಂತಹ ಪರಬ್ರಹ್ಮ. ಅನಂತ ಶಕ್ತಿನಿ, ಅನಂತ ಶಕ್ತಿ ಅಂದರೆ ನಿನ್ನ ಶಕ್ತಿಗೆ ಪಾರವೇ ಇಲ್ಲದಂತಹ, ಎಂದಿಗೂ ಬತ್ತದಷ್ಟು ಶಕ್ತಿ ಇರತಕ್ಕಂತಹ ಸ್ವಾಮಿ. ಬರುಲೈನಟ್ಟಿ ಬ್ರಹ್ಮರುದ್ರಾಮರೇಂದ್ರ ಬರುಲಕು ಈಶ್ವರುಂಡೈನವಾಣಿ. ಪರುಲು ಅವರೇ ಬ್ರಹ್ಮ, ರುದ್ರ, ಅಮರೇಂದ್ರ ಇವರೆಲ್ಲರೂ ಏನು ಅವರೇನೆ ಸೃಷ್ಟಿಕರ್ತ, ರುದ್ರ ಪ್ರಳಯಕರ್ತ, ಇಂದ್ರ ಲೋಕಪಾಲಕ, ಈ ರೀತಿಯಾದಂತಹ ಅಪರಿಮಿತವಾದ ಈಶ ಅಂತಂದರೆ ಲೋಕವನ್ನು ಶಾಸಿಸ್ತಕ್ಕಂಥ ಶಕ್ತಿ ಇರತಕ್ಕಂತಹವರು. ಅವರಿಗೂ ಈಶ್ವರರಿಗೂ ಕೂಡ ನೀನು ಈಶ್ವರುಂಡೈನವಾಣಿ, ನೀನು ಅವರನ್ನೇ ಶಾಸಿಸ್ತಕ್ಕಂಥವನು. ನಿನ್ನ ಆಜ್ಞೆ ಮೇರೆಗೆ ಅವರು ಸೃಷ್ಟಿ ಸ್ಥಿತಿ ಲಯ ಲೋಕಪಾಲನೆ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಸರ್ವ ಆತ್ಮಕ್ಕೂ ಎಲ್ಲರೊಳಗೂ ನಿರ್ವಿಶೇಷ ಆತ್ಮನಾಗಿ ಎಲ್ಲರೊಳಗೂ ಅಂತರ್ಯಾಮಿಯಾಗಿರ್ತಕ್ಕಂಥವನು. ಜ್ಞಾನಸ್ವರೂಪ ನೀನು. ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳುವ ರೀತಿಯಲ್ಲಿ ಜ್ಞಾನಸ್ವರೂಪನಾದ ನೀನು. ಸಮಾನರಹಿತು ವರದು ನೀ ಅಂದರೆ ನಿನಗೆ ಅವರು ಇವರು ಅನ್ನತಕ್ಕಂಥ, ನಿನಗೆ ಸಮಾನರಾದವರು ಆಗಲಿ, ನಿನಗೆ ಹೋಲಿಸ್ತಕ್ಕಂಥವರಾಗಲಿ, ನಿನಗಿನ್ನ ಹೆಚ್ಚಿನದವರಾದಾಗಲಿ ಯಾರೂ ಇಲ್ಲ. ಅನುಪಮ ನೀನು. ವರದು ನೀ, ವರದ ನೀನು, ವರಗಳನ್ನು ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥ ವರದ. ಜಗದುದ್ಭವ ಸ್ಥಿತಿ ಸಂಹಾರ ಹೇತುಭೂತು ನೀ. ಈ ಜಗತ್ತಿನ ಉದ್ಭವ, ಹುಟ್ಟುವಿಕೆ, ಸ್ಥಿತಿ, ಸಂಹಾರಕ್ಕೆ ಮೂಲ ಕಾರಣ ಪುರುಷ ನೀನು. ಹೃಷಿಕೇಶನ್, ಹೃಷಿಕೇಶ ನೀನು. ಹೃಷಿಕಗಳು ಅಂದರೆ ಇಂದ್ರಿಯಗಳು. ಇರಿಂದ್ರಿಯಗಳ ಕಾರ್ಯದಕ್ಷತೆಗೆನ್ನೆಲ್ಲವನ್ನೂ ಕೂಡ ಶಾಸಿಸ್ತಕ್ಕಂಥ ಈಶ್ವರ ನೀನು. ಅಭವು ನೀನು. ಅಭವ ಹುಟ್ಟೇ ಇಲ್ಲ ನಿನಗೆ, ಆದರೆ ಇದ್ದೀಯ. ಅಜ ಅಂತಂದರೆ ನ ಜಾಯತೆ ಇತಿ ಅಜಃ. ಬ್ರಹ್ಮಚಿನ್ನಂಬುಲೈ ಪರಗು ಸುಜ್ಞಾನ ಶಕ್ತ್ಯಾದುಲನೊಪ್ಪು ಬ್ರಹ್ಮಂಬು ನೀಕು. ನಿಂದು ಬ್ರಹ್ಮಚಿಹ್ನೆಗಳಾದಂತಹ ಸುಜ್ಞಾನ, ಶಕ್ತಿ ಮುಂತಾದಗಳೆಲ್ಲವನ್ನೂ ಎಲ್ಲವುಗಳಿಂದ ಒಪ್ಪುತ್ತಾ ಇರತಕ್ಕಂತಹ ಪರಬ್ರಹ್ಮ ನೀನು. ನಿನಗೆ ನೀನು ಅಜು, ಅಜು ಅಂದರೆ ಅದೇ ಹುಟ್ಟೇ ಇಲ್ಲ ನಿನಗೆ. ಷಡ್ ಊರ್ಮಿರಹಿತು, ನೀನು ಷಡೂರ್ಮಿರಹಿತ ನೀನು. ಅಂದರೆ ಜೀವಿಗಳನ್ನು ಕಾಡ್ತಕ್ಕಂಥ ಹಸಿವು, ಬಾಯಾರಿಕೆ, ಶೋಕ, ಮೋಹ, ಮುಪ್ಪು, ಮರಣ ಅನ್ನತಕ್ಕಂಥ ಷಡೂರ್ಮಿಗಳು ನಿನ್ನನ್ನು
ಯಾವುವೂ ಬಾಧಿಸಲ್ಲ, ನಿನ್ನ ಬಳಿಗೆ ಬರಲ್ಲ ಅವು. ಅಂತಹ ಷಡೂರ್ಮಿ ರಹಿತು ನಿಜ ಯೋಗಮಾಯ ವಿಮೋಹಿತ ಅಖಿಲಾತ್ಮೋ, ನಿನ್ನ ನಿಜ ಯೋಗಮಾಯೆಯಿಂದ ನಿನ್ನದೇ ಆಗಿರತಕ್ಕಂಥ ಯೋಗಮಾಯೆಯಿಂದ ಇಡೀ ಎಲ್ಲರನ್ನೂ ಕೂಡ ಮೋಹಿತರನ್ನಾಗಿ ಮಾಡ್ತೀಯ. ತ್ರಿಭುವನ ಮೋಹನಾಕಾರ ನೀನು, ಮೋಹಿತರನ್ನಾಗಿ ಮಾಡ್ತಕ್ಕಂಥವನು. ಮುಖ್ಯ ಚರಿತು ಅಂದರೆ ಎಲ್ಲದಕ್ಕೂ ಕಾರಣನಾಗಿ ಮುಖ್ಯನಾಗಿ ಈ ಜಗನ್ನಾಟಕವನ್ನು ನಡೆಸ್ತಾ ಇರತಕ್ಕಂಥ ಜಗನ್ನಾಟಕ ಸೂತ್ರಧಾರಿ ನೀನು. ಮಹಿತ ತೇಜು, ನಿನ್ನ ತೇಜಸ್ಸು ಅಪಾರವಾದದ್ದು. ಆದಿ ಮಧ್ಯಾಂತಹೀನು ನಿನ್, ಆದಿ ಮಧ್ಯ ಅಂತ ಅನ್ನತಕ್ಕಂಥದ್ದಿಲ್ಲ. ಮುಂದೆ ಇರಲಿಲ್ಲ, ಹಿಂದೆ ಇರಲಿಲ್ಲ, ಅದು ಹುಟ್ಟಿತು, ಆದಿ ಆಯಿತು, ಈಗ ನಡೀತಾ ಇದೆ, ಇದು ಮಧ್ಯ, ಇದು ಒಂದು ಸಮಯಕ್ಕೆ ಕೊನೆ ಆಗಿಬಿಡುತ್ತೆ ಅನ್ನತಕ್ಕಂಥ 3 ದೆಸೆಗಳು ಇದಕ್ಕಿಲ್ಲ. ಆದಿ ಮಧ್ಯಾಂತ ರಹಿತ ನೀನು, ಚಿನ್ಮಯ ಆತ್ಮನು ನೀನು, ಸಚ್ಚಿದಾನಂದ ಸ್ವರೂಪ, ಚಿನ್ಮಯ ಸ್ವರೂಪ ನೀನು. ನಿನ್ನು ಭಜಿಂತು ಕೃಷ್ಣ, ಅಂತಹ ಪರಾತ್ಪರನಾದಂತಹ ಪರಬ್ರಹ್ಮಸ್ವರೂಪಿಯಾದಂಥ ಕೃಷ್ಣ, ನಿನಗೆ ನಾನು ಶರಣ ಬಂದಿದ್ದೇನಪ್ಪ. ನಿನ್ನ ಆಜ್ಞೆ ಮೇರೆಗೆ ಬ್ರಹ್ಮ ವಿಷ್ಣು ರುದ್ರಾದಿಗಳು, ಸೃಷ್ಟಿಕರ್ತರು, ಲೋಕಪಾಲರು ಎಲ್ಲರೂ ಕೂಡ ಅವರು ಒಂದು ನಾಟಕ ಮಾಡ್ತಾ ಇದ್ದಾರೆ. ಅಂತಹ ಸಚ್ಚಿದಾನಂದ ಪರಬ್ರಹ್ಮ ಪರಮಾತ್ಮನಾದ ನಿನ್ನನ್ನ ನಾನು ಸದಾ ಭಜಿಸ್ತೀನಿ ಅಂತ ಹೇಳಿ ಆ ಮಾಹೇಶ್ವರ ಜ್ವರ ಬಂದು ಕೃಷ್ಣನ ಪಾದಾರವಿಂದಗಳಲ್ಲಿ ಶರಣು ಹೊಕ್ಕಿತು. ಅವನು ಗುಣಾತೀತ, ಅವನ ಗುಣಗಳನ್ನ, ಅವನ ಲೀಲೆಗಳನ್ನ ಹೊಗಳುವುದಕ್ಕೆ ಪದಗಳೇ ಸಾಲದು. ಆದರೂ ಆ ಬ್ರಹ್ಮಸ್ವರೂಪ ಅಂತ ಆ ಮಾಹೇಶ್ವರ ಜ್ವರ ವರ್ಣಿಸ್ತಾ ಇದೆ. ಭಕ್ತ ಕವಿಗಳಾದಂಥ ಪೋತನಾಮಾತ್ಯರು ಕೂಡ ತಮ್ಮ ಹೃದಯಪೂರ್ವಕವಾಗಿ ಭಗವಂತನಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಅದಿಯುನುಂಗಾಕ ಲೋಕಂಬುನ ದೈವಂ ಅನೇಕ ಪ್ರಕಾರಂಬುಲೈಯುಂಡು ನದಿ ಎಟ್ಟಿದ ನಿನಂಗಲ ಕಾಷ್ಟ ಮುಹೂರ್ತಂಬುಲನಂಗಲ ಕಾಲಂಬುನು ಸುಕೃತ ದುಷ್ಕೃತಾನುಭವ ರೂಪಂಬುಲೈನ ಜೀವ ಕರ್ಮಂಬುಲುನು ಸ್ವಭಾವಂಬುಲು ಸತ್ವರಜಸ್ತಮೋ ಗುಣಾತ್ಮಕಂಬೈನ ಪ್ರಕೃತಿನು ಸುಖ ದುಃಖಾಶ್ರಯಂಬೈನ ಶರೀರಂಬುನು ಜಗಜ್ಜಂತು ನಿರ್ವಾಹಕಂಬೈನ ಪ್ರಾಣಂಬುನು ಸಕಲ ಪದಾರ್ಥ ಪರಿಜ್ಞಾನ ಕಾರಣಂಬೈನ ಎಂತಃಕರಣಂಬುನು ಮಹದಹಂಕಾರ ಶಬ್ದ ಸ್ಪರ್ಶ ರೂಪ ರಸ ಗಂಧ ತನ್ಮಾತ್ರ ತತ್ಕಾರ್ಯಭೂತ ಗಗನ ಪವನಾನಲ ಸಲಿಲ ಧರಾದಿ ಪಂಚಭೂತಂಬುಲಾದಿಗಾಂಗಲ ಪ್ರಕೃತಿ ವಿಕಾರಂಬುಲುನು ನನ್ನಿಂಟಿ ಸಂಘಾತಂಬುನು ಬೀಜಾಂಕುರ ನ್ಯಾಯಂಬುನಂ ಗಾರ್ಯ ಕಾರಣ ರೂಪ ಪ್ರವಾಹಂಬುನೈ ಜಗತ್ಕಾರಣ ಶಂಕಿತಂಬೈಯುಂಡು ನದಿ అంతయు భవదీయ మాయా విడంబనంబుగాని ఉన్నది కాదు. తదీయ మాయా నివర్తకుండవైన నీవు నానావిధ దివ్యావతారాది లీలలను చేసి దేవగణంబులను సత్పురుషులను లోక నిర్మాణచనులైన బ్రహ్మాదులను బరిరక్షించుచు లోకహింసా ప్రవర్తకులైన దుష్ట మార్గగతులం క్రూరాత్ముల హింసించుచుందువు. విశ్వవిశ్వంభరా భార నివారణంబు సేయుటకుం గదా విశ్వవిశ్వంభరా భార నివారణంబు సేయుటకుం గదా భవదీయ దివ్యావతార ప్రయోజనంబు గావున నిన్ను ಶರಣಂಬು ಬೇಡೆದ. ನೀನಲ್ಲದೆ ಅನ್ಯ ಪದಾರ್ಥವೇ ಇಲ್ಲ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ಅಷ್ಟೇಪ್ಪ, ನಿನ್ನ ಮಾಯೆಯಿಂದ ಇದೆಲ್ಲ ನಡೀತಾ ಇದೆ. ಇನ್ನು ಮುಂತಾಗಿ ಆ ಪರಬ್ರಹ್ಮ ಸ್ವರೂಪವನ್ನ ವರ್ಣಿಸ್ತಾ ಬೇಡ್ತಾ ಇದೆ ಮಾಹೇಶ್ವರ ಜ್ವರ. ಅದೀನೊಂಗಾಕ ಲೋಕಂಬುನ ದೈವಂ ಅನೇಕ ಪ್ರಕಾರಂಬುಲೈಯುಂಡು ನದಿ. ಈ ಪ್ರಪಂಚದಲ್ಲಿ ದೈವ ಅನ್ನತಕ್ಕಂಥದ್ದು ಅನೇಕ ಪ್ರಕಾರವಾಗಿ ಭಾಸವಾಗ್ತಾ ಇದೆ. ಹೇಗಪ್ಪ ಅಂದ್ರೆ ಗಲಾಕಾಷ್ಟ ಮುಹೂರ್ತಂಬುಲನಂಗಾಲ ಕಾಲಂಬುನು ಕಾಲಾಯ ತಸ್ಮೈ ನಮಃ ಅಂತಾರೆ. ಅಂದರೆ ಕಾಲ ಅಖಂಡವಾದದ್ದು, ಆದರೆ ಪ್ರಪಂಚ ರೀತಿಗೆ ಅನುಗುಣವಾಗಿ ಕಲಾ ಕಾಷ್ಟ ಮುಹೂರ್ತ ಅನ್ನತಕ್ಕಂಥ ವಿಭಜನೆಗಳನ್ನು ಮಾಡ್ಕೊಂಡಿದ್ದೀವಿ. ಅಂತಹ ಕಾಲ ಯಾರಪ್ಪ ಅಂದರೆ ನೀನೇ. ಸುಕೃತ ದುಷ್ಕೃತಾನುಭವ ರೂಪಂಬುಲೈನ ಜೀವ ಕರ್ಮಂಬುಲುನು. ಸುಕೃತಕ್ಕೆ ಒಂದು ಅನುಭವ ಅಂದರೆ ನಾವು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಜನ್ಮ,
ಸುಕೃತ ಮಾಡಿದ್ರೆ ಅದಕ್ಕನುಗುಣವಾಗಿ ಸುಖವನ್ನ ಪಡಿತಕ್ಕಂತಹ ಜನ್ಮ. ದುಷ್ಕೃತ ಮಾಡಿದ್ರೆ ಆ ದುಷ್ಕೃತಕ್ಕೆ ಹೇಗೆ ಈ ಜನ್ಮದಲ್ಲಿ ಶಿಕ್ಷೆ ಆಗಬೇಕೋ ಆ ರೀತಿಯಾಗಿ ಅನುಭವ ಬರತಕ್ಕಂಥ ಒಂದು ಜನ್ಮ. ಜೀವ ಕರ್ಮಂಬುಲುನು ಜೀವರು ಮಾಡ್ಕೊಳ್ತಕ್ಕಂಥ ಕರ್ಮ ಇದು ಅಲ್ವಾ. ಸಂಕಲ್ಪ ರೂಪವಾದ ಸಾಮ್ಯಾವಸ್ಥೆಯಲ್ಲಿರುತ್ತೆ ಪ್ರಕೃತಿ. ನಿನ್ನ ಸಂಕಲ್ಪ ರೂಪವಾಗಿ ಸಾಮ್ಯಾವಸ್ಥೆಯಲ್ಲಿರ್ತಕ್ಕಂಥ ಪ್ರಕೃತಿಯನ್ನ ನಿನ್ನದೇ ಆದಂಥ ಯೋಗ ಮಾಯೆ ಕಲಕತ್ತೆ. ಅದಕ್ಕೆ ತಕ್ಕ ಅದೃಷ್ಟ ಶೋಭರೂಪವಾದ ಕರ್ಮ. ಆ ಕರ್ಮ ಸಂಸ್ಕಾರ ಯಾರಿಗಿರುತ್ತೆ? ಜೀವನಿಗಿರುತ್ತೆ. ಆ ಜೀವನಿಗೆ ಏನು ಭೋಗಾಯತನ ಏನು? ಹಾಗಾದ್ರೆ ಅವನು ಕರ್ಮದಕ್ಕೆ ಅನುಗುಣವಾಗಿ ಜನ್ಮ ಪಡ್ಕೊಂಡು ಬಂದ್ರೆ ಅವನಿಗೆ ಇಲ್ಲಿ ಒಂದು ಅನುಭವಿಸ್ಲಿಕ್ಕೆ ಇರಬೇಕಲ್ಲ. ಏನಿದೆ ಅಂತಂದ್ರೆ ಭೋಗಾಯತನ ಅನಿಸ್ತಕ್ಕಂಥ ಮಹತ್ತು, ಅಹಂಕಾರ, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು ಅನ್ನತಕ್ಕಂಥ ಏಕಾದಶಿ ಇಂದ್ರಿಯಗಳು, ಮತ್ತೆ ಸುಖ ದುಃಖಾಶ್ರಯಂಬೈನ ಶರೀರಂಬುನು ಜಗಜ್ಜಂತು ನಿರ್ವಾಹಕಂಬೈನ ಪ್ರಾಣಂಬುನು. ಪ್ರಾಣ ಇರಬೇಕಲ್ಲ, ಆ ಪ್ರಾಣ ಸಕಲ ಪದಾರ್ಥ ಪರಿಜ್ಞಾನ ಕಾರಣಂಬೈನ ಅಂತಃಕರಣమును. ಸಕಲ ಪದಾರ್ಥದ ಪರಿಜ್ಞಾನ ಕಾರಣ ಆಗ್ತಕ್ಕಂಥ ಅಂತಃಕರಣ. ಮಹದಹಂಕಾರ ಶಬ್ದ ಸ್ಪರ್ಶ ರೂಪ ರಸಗಂಧ ತನ್ಮಾತ್ರ ಅಂದ್ರೆ ಆಕಾಶದ ಧರ್ಮವಾದಂಥ ಶಬ್ದ, ವಾಯು ಧರ್ಮವಾದಂಥ ಸ್ಪರ್ಶ, ಅಗ್ನಿ ಧರ್ಮವಾದಂಥ ರೂಪ, ಜಲದ ತನ್ಮಾತ್ರೆಯಾದಂಥ ರಸ, ಪೃಥ್ವಿ ತನ್ಮಾತ್ರೆಯಾದಂತಹ ಗಂಧ, ಇವೆಲ್ಲನೂ ಸೃಷ್ಟಿ ಮಾಡಿದೆಯಾ. ಅದರ ತತ್ಕಾರ್ಯಭೂತ ಅದೇನು ಏನೇನಾಗುತ್ತೆ? ಗಗನ, ಪವನ, ಅನಲ, ಸಲೀಲ, ಧರಾದಿ ಪಂಚಭೂತಂಬುಗಳು. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಅವುಗಳಿಗೆ ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಅವುಗಳೆಲ್ಲದರ ಅನುಭವ ಕೊಡತಕ್ಕಂಥ ಮಹತ್ತು, ಮನಸ್ಸು, ಅಹಂಕಾರ, ಚಿತ್ತ, ಹೃತ್, ಏಕಾದಶಿ ಇಂದ್ರಿಯಗಳು, ಪಂಚಭೂತಗಳು ಅನ್ನತಕ್ಕಂಥ 16 ವಿಕಾರಗಳ ಸಂಘಾತ ರೂಪವಾದಂಥ ಈ ಶರೀರ ಪಡ್ಕೊಂಡು ಪ್ರಾಣ ಹಾಕ್ಕೊಂಡು ಬಂದ ತಕ್ಷಣ ಏನಾಗುತ್ತೆ? ತಿರ್ಗಾ ಬೀಜಾಂಕುರ ನ್ಯಾಯಂಬುನಂ ಕಾರ್ಯಕಾರಣ ರೂಪ ಪ್ರವಾಹಂಬುನೂ ನೈ. ಏನಾಗುತ್ತೆ ಅದರಿಂದ? ಶರೀರದಿಂದ ಕರ್ಮ, ತಿರ್ಗಾ ನಮ್ಮ ಮಾಡಿರೋ ಕರ್ಮಕ್ಕನುಗುಣವಾಗಿ ಶರೀರದಿಂದ ಕರ್ಮ, ಕರ್ಮಕ್ಕನುಗುಣವಾದಂಥ ಶರೀರ. ಈ ರೀತಿ ಬೀಜಾಂಕುರ ನ್ಯಾಯ ಅಂತಂದ್ರೆ ಬೀಜ ಮೊದಲ, ಗಿಡ ಮೊದಲ. ಗಿಡ ಬೆಳೆದು ಅದ್ರ ಹೂ ಬಿಟ್ಟು ಹಣ್ಣಾಗಿ, ಹಣ್ಣೊಳಗಿನ ಬೀಜದಿಂದ ಮತ್ತೆ ಅಂಕುರವಾಗೋದು ಎಲ್ಲರಿಗೂ ಗೊತ್ತಿದೆ. ಹಾಗಾದ್ರೆ ಮೂಲ ಏನಪ್ಪ? ಅಂಕುರ ಹಾಕಿದಕ್ಕೆ ಮರ ಬಂತು, ಮರದಿಂದ ತಿರ್ಗಾ ಅಂಕುರ ಬರ್ತಾ ಇದೆ. ಹಾಗಾದ್ರೆ ಮೊದಲೇ ಯಾವುದು? ಅದು ಬೀಜಾಂಕುರ ನ್ಯಾಯ. ಒಂದನ್ನು ಬಿಟ್ಟು ಒಂದಿಲ್ಲದಂತೆ ಬೆಳೀತಾ ಇರತಕ್ಕಂತಹ ಈ ಸಂಸಾರ ಪ್ರವಾಹ ಇದೆಯಲ್ಲ, ಇದು ಶರೀರ, ಅದಕ್ಕೆ ಕರ್ಮ, ಕರ್ಮಕ್ಕನುಗುಣವಾದ ಶರೀರ. ಇಂತಹ ಈ ಅವಿಚ್ಛಿನ್ನವಾದಂತಹ ಸಂಸಾರ ಪ್ರವಾಹ ಅನ್ನತಕ್ಕಂಥದ್ದು ನಿನ್ನ ಮಾಯೆ ಹೊರತು ಬೇರೆ ಅಲ್ಲಪ್ಪ. ಅದೆಂತೆಯೂ ಭವದೀಯ ಮಾಯಾ ವಿಡಂಬನಂಬುಗಾನಿ ಉನ್ನದಿಗಾದು. ಇದೆಲ್ಲವೂ ಕೂಡ ಈ ಪ್ರಪಂಚ, ಇದೆಲ್ಲ ಭವದೀಯ ಮಾಯೆಯಿಂದ ನೀನು ನಡೆಸ್ತಕ್ಕಂಥ ಜಗನ್ನಾಟಕಪ್ಪ. ಅದಕ್ಕೆ ಸೂತ್ರಧಾರಿ ನೀನೆ. ತದೀಯ ಮಾಯಾ ನಿವರ್ತಕುಂಡವೈನ ನೀವು ನಾನಾ ವಿಧ ದಿವ್ಯಾವತಾರಾದಿ ಲೀಲಲಂ ಜೇಸಿ. ಆ ನಿನ್ನ ಮಾಯೆಯ ನಿವರ್ತಕ ನೀನೇನು ಮಾಡ್ತೀಯ? ನಾನಾ ವಿಧ ದಿವ್ಯಾವತಾರವನ್ನ ಎತ್ತತೀಯ. ಯಾವಾಗ ಎತ್ತತೀಯ ನೀನು ಆ ದಿವ್ಯಾವತಾರಗಳನ್ನ? ಯಾವಾಗಪ್ಪ ಎತ್ತತೀಯ ಅಂತಂದ್ರೆ, ಈ ನಿಂದ ಕಲ್ಪಿತವಾದ ಈ ಜಗತ್ತಿಗೆ ಪಾಲಕರು ಯಾರು? ದೇವತೆಗಳು. ಆ ದೇವತೆಗಳನ್ನ ತೃಪ್ತಿಪಡಿಸ್ಬೇಕು, ಅವ್ರಿಗೆ ಎಲ್ಲ ಶಕ್ತಿ ಕೊಡಬೇಕು ಅಂದ್ರೆ ಹೇಗೆ? ಅದು ಯಜ್ಞಾದಿಗಳಿಂದ. ಆ ಯಜ್ಞ ಮಾಡ್ತಕ್ಕಂತಹವ್ರು ಯಾರು? ಸಾಧುಗಳು. ಅವ್ರಿಗೆ ಆಧಾರ ಯಾವುದು? ಅವ್ರಿಗೆ ಆಧಾರಭೂತ ವರ್ಣಾಶ್ರಮ ಧರ್ಮಗಳು, ಚಾತುರ್ವರ್ಣಿಗಳು, ವರ್ಣಾಶ್ರಮ ಧರ್ಮಗಳು, ಚಾತುರ್ವರ್ಣ್ಯ ಧರ್ಮಗಳು, ಮತ್ತೆ ಆಶ್ರಮ ಧರ್ಮಗಳು, ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ಮತ್ತೆ ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಇವೆಲ್ಲ ವರ್ಣಾಶ್ರಮ ಧರ್ಮಗಳು. ಆ ಧರ್ಮಗಳಿಂದಾನೇ ಲೋಕ ಮರ್ಯಾದೆ ನಡೆಯಬೇಕಾಗಿರ್ತಕ್ಕಂಥದ್ದು. ಆದ್ರಿಂದ ನೀನೇನು ಮಾಡ್ತೀಯ? ನಾನಾ ವಿಧವಾದ ದಿವ್ಯಾವತಾರ ಲೀಲೆಗಳನ್ನ ಮಾಡಿಬಿಟ್ಟು ಏನು ಮಾಡ್ತೀಯ? ದೇವಗಣಂಬುಲನು, ಸತ್ಪುರುಷುలను, ಲೋಕ ನಿರ್ಮಾಣ ಚಣುಲೈನ ಬ್ರಹ್ಮಾದುలను ಪರಿರಕ್ಷಿಂಚಿಚು. ಇವ್ರನ್ನೆಲ್ಲಾರನು ನೀನು ರಕ್ಷಣೆ ಮಾಡ್ತಾ ಇರ್ತೀಯ. ಇನ್ನೇನ್ ಮಾಡ್ತೀಯ?
లోకహింసా ప్రవర్తకులైన దుష్ట మార్గగతులం ಕ್ರೂರಾತ್ಮುಲ ಹಿಂಸಿಂಚುಚುಂದುವು. ಲೋಕದಲ್ಲಿ ಹಿಂಸೆ ಮಾರ್ಗವನ್ನ ಅನುಸರಿಸಿ ದುಷ್ಟ ಮಾರ್ಗವನ್ನ ಹಿಡಿದಿರ್ತಕ್ಕಂಥ ಕ್ರೂರಾತ್ಮರು, ರಾಕ್ಷಸರು, ದುಷ್ಟರು, ಇವ್ರನ್ನೆಲ್ಲ ಏನ್ ಮಾಡ್ತೀಯ ನೀನು? ಅವ್ರನ್ನೆಲ್ಲಾನು ಶಿಕ್ಷಿಸ್ತೀಯ. ಅಂದ್ರೆ ನಿನ್ನ ಅವತಾರ, ಯಾವುದೇ ಅವತಾರವಾಗಿರ್ಲಿ, ಅವತಾರ ಪ್ರಯೋಜನವೇ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ. ವಿಶ್ವಂಬರ ಭಾರ ನಿವಾರಣಂಬು ಸೇಯುಟುಕುಂಗದ ಭವದೀಯ ದಿವ್ಯಾವತಾರ ಪ್ರಯೋಜನಂಬು. ಆದ್ದರಿಂದಲೇ ಅಲ್ವಾ ಅಪ್ಪ ನೀನು ಈ ನಿನ್ನ ಲೋಕ ಮರ್ಯಾದೆ, ನಿನ್ನ ಧರ್ಮ ಏನೋ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಅದು ಸರಿಯಾಗಿ ನಡಿಬೇಕು ಅನ್ನೋದಕ್ಕೋಸ್ಕರನೇ ನೀನು ಕಾಲದೇಶಾನುಸಾರವಾಗಿ ಲೀಲಾರೂಪಗಳಾದಂಥ ಮತ್ಸ್ಯಾವತಾರ ಮುಂತಾದಗಳನ್ನು ಧರಿಸ್ತೀಯ. ಸಾಧುಗಳನ್ನ, ಲೋಕಸೇತುಗಳಾದಂಥ ವರ್ಣಾಶ್ರಮ ಧರ್ಮ ಇದನ್ನೆಲ್ಲ ಕಾಪಾಡ್ತೀಯ. ಲೋಕಕಂಟಕರಾಗಿರ್ತಕ್ಕಂಥ ದುರ್ಮಾರ್ಗರನ್ನ ದಂಡಿಸ್ತೀಯ. ಆದ್ದರಿಂದ ನಿನ್ನ ಅವತಾರ ಅನ್ನತಕ್ಕಂಥದ್ದು ಭೂಭಾರವನ್ನು ಇಳಿಸೋದಕ್ಕೋಸ್ಕರ ಬಿಟ್ರೆ ಬೇರೆ ಏನೂ ಅಲ್ಲ. ನೀನು ಯಾವಾಗಲೂ ಇರ್ತಕ್ಕಂಥವನು. ಇದು ನಿನ್ನ ಒಂದು ದಿವ್ಯಾವತಾರ ಪ್ರಯೋಜನ ಅಷ್ಟೆ. ಆದ್ದರಿಂದ ನಾನು ನಿನ್ನ ಪ್ರಭಾವದಿಂದ ನಿರ್ಮಿತವಾಗಿ ಸೈರಿಸಕ್ಕೆ ನನಗಾಗ್ತಿರ್ಲಪ್ಪ. ಈ ವೈಷ್ಣವ ಜ್ವರದ ಕಾಟ ನಾನು ತಡೆಯೋಕ್ಕಾಗಲ್ಲ. ನೀನು ಪಾದಕಮಲನ ಮೊರೆ ಹೋಗಿದ್ದೀನಿ ಅಂತಂದ್ಬಿಟ್ಟು ನಿನ್ನು ಶರಣಂಬು ಬೇಡದ ಅಂತ ಮಾಹೇಶ್ವರ ಜ್ವರ ಶ್ರೀಕೃಷ್ಣ ಪರಮಾತ್ಮನನ್ನ ಬೇಡಿತು. ಬೇಡ್ತಾನೆ ವಿಶ್ವದ ಸೃಷ್ಟಿ ಹೇಗಾಗುತ್ತೆ, ಜೀವರ ಸೃಷ್ಟಿ ಹೇಗಾಗುತ್ತೆ, ಅದಕ್ಕೆಲ್ಲ ಮೂಲ ಕಾರಣ ಯಾವುದು? ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸೋರು ಯಾರು? ಅವ್ರಿಗೆ ಮೂಲ ಶಕ್ತಿ ಯಾವುದು? ಲೋಕಪಾಲಕರಿಗೆ ಮೂಲ ಶಕ್ತಿ ಯಾವುದು? ಆ ಧರ್ಮ ಹೇಗೆ ನಿವರ್ತನೆ ಮಾಡಬೇಕು ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದಾರೆ. ಶಾಂತಮಯಿ ಮಹಿತ ತೀಕ್ಷ್ಣ ಸುದುಸ್ಸಹಂಬೈಯುದಾರಮಯಿ వెలుగొందు తావకీన భూరి భాస్వత్తేజమునందాపమొందితీన్ గడుగృషించితి నన్ను గరుడంజూడు మితర దేవోపాస్థిరతి మాని నీ పాద కమలముల్ సేవించు విమల బుద్ధి అందాకమదిందోపదో అందాకనే కదా ప్రాణులు నిఖిల తాపములంబడుట. అవిరళానన్యగతి కుల అరసి బ్రోచు బిరుదుగలగే నీకు. అవిరళానన్యగతి కుల నరసి బ్రోచు బిరుదుగల నీకు నను గాచుటరుదే దేవ. ప్రవిమలాకార సంసార భయ విదూర ಭಕ್ತಜನ ಪೋಷ ಪರಿತೋಷ ಪರಮ ಪುರುಷ. ಮತ್ತು ಸ್ತೋತ್ರ ಮಾಡ್ತಾನೆ ಇದೆ ಆ ಪರಬ್ರಹ್ಮ ಸ್ವರೂಪನಾದಂಥ ಶ್ರೀಕೃಷ್ಣನನ್ನ. ಮಹಿತ ತೀಕ್ಷ್ಣ ಏನಂತ ಹೊಗಳ್ತಾ ಇದೆ? ನಿನ್ನ ಈ ತಾವಕೀನ ಭೂರಿ ಭಾಸ್ವತ್ ತೇಜಮು ಅಂದ್ರೆ ತಾವಕೀನ ವೈಷ್ಣವವಾದಂತಹ ಈ ಭೂರಿ ಭಾಸ್ವತ್ ಹೆಚ್ಚಾದ ಒಂದು ಪ್ರಕಾಶದಿಂದ ಹೊಡಿತಾ ಇರತಕ್ಕಂತಹ ನಿನ್ನದು ಈ ವೈಷ್ಣವ ಜ್ವರ ಇದೆಯಲ್ಲ, ಇದು ಅತ್ಯಂತ ತೀಕ್ಷ್ಣ ಆದರೂ ಶಾಂತವಾಗಿದೆ. ಎರಡು ವಿರುದ್ಧವಾದ ಗುಣಗಳು ಒಂದೇ ಕಡೆ. ತೀಕ್ಷ್ಣವಾಗಿದೆ ಆದರೂ ಶಾಂತವಾಗಿದೆ. ಶಾಂತಮಯಿ ಮಹಿತ ತೀಕ್ಷ್ಣ ಸುದುಸ್ಸಹಂಬೈಯು ಉದಾರಮಯಿ. ಇದನ್ನ ತಡೆಯದೇ ತುಂಬಾ ಕಷ್ಟ, ಆದರೂ ಇದು ಉದಾರವಾಗಿ ತೋರ್ತಾ ಇದೆ. వెలుగొందు ತಾವಕೀನ ಭೂರಿ ಭಾಸ್ವತ್ ತೇಜಮುನನ್ ದಾಪಮೊಂದಿತಿ. ನಿನ್ನ ವೈಷ್ಣವ ಜ್ವರದಿಂದ ನಾನು ತಾಪವನ್ನು ಹೊಂದಿದ್ದೇನೆ. ಗಡು ಕೃಷಿಂಚಿತಿ. ಅಪ್ಪ ಇದನ್ನು ತಡೀಲಿಕ್ಕಾಗ್ತಾ ಇಲ್ಲಪ್ಪ, ನಾನು ಕೃಷಿಸಿ ಹೋಗ್ತಾ ಇದ್ದೀನಿ. ನನ್ನೊಂಗರುಣಂಜೂಡು, ನನ್ನನ್ನು ಕರುಣೆಯಿಂದ ನೋಡಿ ಕಾಪಾಡು. ಇತರ ದೇವೋಪಾಸ್ಥಿರತಿ ಮಾನಿ ನೀ ಪಾದ ಕಮಲಮುಲ್ ಸೇವಿಂಚು ವಿಮಲ ಬುದ್ಧಿ. ಈ ಬೇರೆ ದೇವತೆಗಳ ಒಂದು ಉಪಾಸನೆಯನ್ನ ನಿಲ್ಲಿಸಿ ಪರಬ್ರಹ್ಮಸ್ವರೂಪನಾದಂತಹ ನಿನ್ನ ಪಾದ ಕಮಲಗಳನ್ನೇ ಸೇವಿಸ್ತಕ್ಕಂತಹ ವಿಮಲ ಬುದ್ಧಿ ಎಂದಾಕಮದಿಂದೋಪದೋ, ಎಲ್ಲಿಯವರೆಗೂ ಮನಸ್ಸಿನಲ್ಲಿ ಈ ಸಂಕಲ್ಪ ಮೂಡುವುದಿಲ್ಲವೋ ಅಂದಾಕನೇ ಕದಾ ಪ್ರಾಣುಲು ನಿಖಿಲ ತಾಪಮುಲಂಬುಡುಟ. ಅಲ್ಲಿವರೆಗೆ ಅಲ್ವಾ ಪ್ರಾಣಿಗಳು ಈ ಭವದ ತಾಪವನ್ನೆಲ್ಲ ಅನುಭವಿಸ್ತಕ್ಕಂಥದ್ದು.
ಅವರಿಗೆ ಯಾವ ಕ್ಷಣದಲ್ಲಿ ನಿನ್ನ ಪಾದ ಕಮಲಗಳನ್ನ ಆಶ್ರಯಿಸ್ತಕ್ಕಂತಹ, ನಿನ್ನ ಚರಣ ಕಮಲಗಳನ್ನ ಸೇವಿಸ್ತಕ್ಕಂಥ ಬುದ್ಧಿ ಬರುತ್ತೋ ಆಗ ಎಲ್ಲ ತಾಪಗಳು ಕೂಡ ಪರಿಹಾರವಾಗಿ ಹೋಗುತ್ತೆ. ಅವಿರಳಾನನ್ಯಗತಿಕುಲ ನರಸಿ ಬ್ರೋಚು ಬಿರುದುಗಳ ನೀಕು. ನೀನು ಸಾಮಾನ್ಯನಲ್ಲಪ್ಪ. ನೀನು ಯಾರಾದರೆ ಯಾರೂ ಇಲ್ಲ ಇವರನ್ನ ಕಾಪಾಡಲಿಕ್ಕೆ ಅಂತ ಇರತಕ್ಕಂಥವ್ರು ಇರ್ತಾರಲ್ಲ, ಅಂತಹವರನ್ನ ನೀನು ತುಂಬ ಅವ್ರನ್ನ ನೀನು ಕಾಪಾಡ್ತೀಯ. ಆರ್ತ ಶರಣ ನೀನು, ಆರ್ತರಿಗೆ ಶರಣ್ಯನಾದವನು, ಅವರ ಆರ್ತರನ್ನ ಕಾಪಾಡ್ತಕ್ಕಂತಹವನು ನೀನು ಅನ್ನತಕ್ಕಂಥ ಬಿರುದಿದೆಯಲ್ಲ ನಿನಗೆ. ಅಷ್ಟೆಲ್ಲ ಬಿರುದಿಟ್ಕೊಂಡಿರೋ ನಿನಗೆ ನನಂಗಾಚುಟರುದೇ ದೇವ, ನನ್ನನ್ನು ಕಾಪಾಡೋದೊಂದು ನಿನಗೆ ಕಷ್ಟವೇ, ನಿನಗದು ಲೀಲಾ ಮಾತ್ರ ಅಷ್ಟೆ. ಪ್ರವಿಮಲಾಕಾರ ಸಂಸಾರ ಭಯ ಬಿದೂರ. ಸಂಸಾರ ಅನ್ನತಕ್ಕಂಥ ಈ ಹುಟ್ಟು ಸಾವು ಅನ್ನತಕ್ಕಂಥ ನಿರಂತರವಾದ ಚಕ್ರದಲ್ಲಿ ಬೀಳುತ್ತೀವಲ್ಲ ಅನ್ನೋ ಭಯವನ್ನ ದೂರ ಮಾಡತಕ್ಕಂತಹವನೇ. ಭಕ್ತ ಜನ ಪರಿತೋಷ. ನೀನು ಭಕ್ತ ಜನರನ್ನ ವಿಧವಾಗಿ ಪೋಷಣೆ ಮಾಡ್ತೀಯ. ನಿನಗೆ ಅದೇ ಒಂದು ಸಂತೋಷವನ್ನು ಕೊಡ್ತಕ್ಕಂತಹ ಒಂದು ವಿಚಾರ, ನಿನಗೆ ಅದೇ ಒಂದು ಲೀಲೆ, ನಿನ್ನದ ಸ್ವಭಾವವೇ ಅದು. ಭಕ್ತ ಜನ ಪರಿತೋಷ, ಅದರಿಂದಲೇ ನಿನಗೆ ಆನಂದ. ಪರಮ ಪುರುಷ ಅಂತ ಬೇಡ್ತಾ ಇದೆ. ಮಾಹೇಶ್ವರ ಜ್ವರ, ವೈಷ್ಣವ ಜ್ವರವನ್ನ ಅಂತಂದ್ರೆ ವೈಷ್ಣವ ಜ್ವರಕ್ಕೆ ಒಡೆಯನಾದಂಥ ಶ್ರೀಕೃಷ್ಣನ ಪಾದಾರವಿಂದಗಳನ್ನು ಆಶ್ರಯಿಸಿ ಅವನನ್ನ ಶರಣು ಬೇಡಿ ಅವನನ್ನ ಸ್ತೋತ್ರ ಮಾಡ್ತಾ ಇದೆ. ಅನಿನನ್ ಬ್ರಸನ್ನುಂಡೈ ಹರಿಯನಂತುಡು ದೈತ್ಯ ವಿಭೇದಿ ದಾನಿಕಿಟ್ಲನಿಯೇ ಮದೀಯ ಸಾಧನ ಮನನ್ಯ ನಿವಾರಣ ಮೌಟ ನೀಮದಿಂಗನಿನನು ನಾರ್ತಿಂಜೊಚ್ಚಿತಿವಿ ಗಾವುನ ಮಜ್ವರ ತೀವ್ರದಾಹ ವೇದನ ನಿನು ಬೊಂದದಿಂಕನ್ ಬರಿತಾಪಮು ದಕ್ಕುಮುನಿ ಮನಂಬುನನ್. ಬಂದು ಈ ಮಾಹೇಶ್ವರ ಜ್ವರ ಯಾವಾಗ ಕೃಷ್ಣನ ಪಾದಾರವಿಂದಗಳಲ್ಲಿ ಶರಣಾಗಿ ನಾನಾ ವಿಧವಾಗಿ ಸ್ತೋತ್ರ ಮಾಡ್ತೋ ಆವಾಗ ಪ್ರಸನ್ನನಾದಂತಹ ಹರಿ ಅನಂತನು ದೈತ್ಯ ವಿಭೇದಿ ಅವನು ಅಂತಂದ್ರೆ ದಾನವರ ಸಂಹಾರ ಮಾಡತಕ್ಕಂತಹ ಆ ಸ್ವಾಮಿ ಈ ರೀತಿಯಾಗಿ ಹೇಳ್ದ. ದಾನಿಕಿ ಇಟ್ಲನಿ ಮದೀಯ ಸಾಧನ ಅನನ್ಯ ನಿವಾರಣ ಮೌಟನಿ ಮದಿಂಗನಿ, ನನ್ನಿಂದ ಕಳಿಸಲ್ಪಟ್ಟಂತಹ ಸಾಧನವಾದಂಥ ವೈಷ್ಣವ ಜ್ವರ ಯಾರಿಗೂ ನಿವಾರಿಸಲಿಕ್ಕೆ ಅಶಕ್ಯ ಅನ್ನೋದು ನಿನಗೆ ಗೊತ್ತಾಯ್ತು. ಅನನ್ಯ ನಿವಾರಣ ಮೌಟನಿ ಮದಿಂಗನಿ ನಾನು ಅರ್ತಿಂಜೊಚ್ಚಿತೀವಿ. ನೀನಾದ್ರಿಂದ ನೀನೇನು ಮಾಡಿದೆ, ಇನ್ನೇನು ಮಾಡೋದಿಲ್ಲ ಅಂದ್ಬಿಟ್ಟು ಬಂದು ನೀನು ಆರ್ತತೆಯಿಂದ ನನ್ನನ್ನ ಶರಣು ಹೊಂದಿದ್ದೀಯೆ, ಶರಣು ಬಂದ್ಬಿಟ್ಟಿದ್ದೀಯ, ಪ್ರಪತ್ತಿಯನ್ನ ತೋರಿಸ್ತಾ ಇದ್ದೀಯ. ಗಾವುನ ಆದ್ದರಿಂದ ಮಜ್ವರ ತೀವ್ರ ದಾಹ ವೇದನ ನೀನು ಬಂದದಿಂಕ. ಆದ್ದರಿಂದ ನನ್ನ ಈ ವೈಷ್ಣವ ಜ್ವರದ ತೀವ್ರ ದಾಹ ವೇದನೆ ನಿನಗಿನ್ನ ತೊಂದರೆ ಕೊಡೋದಿಲ್ಲ. ಬರಿತಾಪ ಮುದಕ್ಕು ಮುನಿ ಮನಂಬುನನ್. ಆದ್ದರಿಂದ ನಿನಗೆ ಇದು ಮಾಡಿದೆಯಲ್ವಾ ನೀನು, ನಿನಗೆ ಆ ವೈಷ್ಣವ ಜ್ವರದಿಂದ ಭಯ ಉಂಟಾಗದೇ ಇರಲಿ, ನಿನಗೇನು ತೊಂದರೆ ಇಲ್ಲ, ಇನ್ನ ಆ ತೀವ್ರ ದಾಹ ಇನ್ನು ವೇದನೆ ನಿನಗೆ ಉಂಟು ಮಾಡಲ್ಲ ಅಂತೆಲ್ಲ ಆಶ್ವಾಸನೆ ಕೊಟ್ಟು ಅನಿ ಮರಿಯುನ ಪುಂಡರೀಕಾಕ್ಷುಂಡಿಕ್ಕನು ಎವ್ವರೇನಿ ನೀ ಉಭಯ ಜ್ವರ ವಿವಾದಂಬುನು ನೀವು ಮತ್ ಪ್ರಪತ್ತಿಂಜೊಚ್ಚುಟಯುಂ ಜಿತ್ತಂಬುಲದಲಂತುರೋ. ಇಷ್ಟೆಲ್ಲ ನೀನ್ ಬಂದಿದ್ಯಾ, ನಿನಗಿನ್ನೇನು ತಾಪತ್ರ ಇಲ್ಲ ಅಂತೆಲ್ಲ ಹೇಳಿದ ನಂತರ ಆ ಪುಂಡರೀಕಾಕ್ಷನಾದಂಥ ಶ್ರೀಕೃಷ್ಣ ಹೇಳ್ತಾನೆ, ಎವ್ವರೇನಿ ನೀ, ಏನಿ ಅಂತಂದ್ರೆ ನನ್ನ, ಯಾರಾದರೆ ನನ್ನ ಮತ್ತೆ ನೀ ಉಭಯ ಜ್ವರ ವಿವಾದಂಬುನು ಅಂದ್ರೆ ಮಾಹೇಶ್ವರ ಜ್ವರ ವೈಷ್ಣವ ಜ್ವರ ಈ ಉಭಯ ಜ್ವರಗಳ ವಿವಾದ, ಅವುಗಳ ಸಮರ, ಮತ್ತೆ ನೀವು ಪ್ರಪತ್ತಿಂಜೊಚ್ಚುಟಯಿಂ ಮಾಹೇಶ್ವರ ಜ್ವರವಾದ ನೀನು ನನಗೆ ಶರಣು ಬಂದಿದ್ದು, ಇದೆಲ್ಲವನ್ನೂ ಕೂಡ ಚಿತ್ತಂಬುಲದಲಂತುರೋ, ಯಾರಾದರೆ ಇದನ್ನ ತಾವು ಮನಸ್ಸಿನಲ್ಲಿ ಸ್ಮರಿಸ್ತಾರೋ ಅಟ್ಟಿ ಪುಣ್ಯಾತ್ಮರು, ಅಂತಹ ಪುಣ್ಯಾತ್ಮರು
ಶೀತೋಷ್ಣ ಜ್ವರಾದಿ ತಾಪಂಬುಲಂ ಬೋರಯರು అని ಆನತಿಚ್ಚಿನ. ಈ ಶೀತ ಜ್ವರವೇ ಆಗಿರ್ಬೋದು, ಉಷ್ಣ ಜ್ವರವೇ ಆಗಿರ್ಬೋದು, ಈ ತಾಪ ಅಂತಹ ಪುಣ್ಯಾತ್ಮರನ್ನ ಕಾಡೋದಿಲ್ಲ. ಅಂದರೆ ಈ ವೈಷ್ಣವ ಜ್ವರ ಮಾಹೇಶ್ವರ ಜ್ವರದ ಒಂದು ಸಮರದ ಒಂದು ಘಟ್ಟವನ್ನ ಯಾರಾದರೆ ಮನಸ್ಸಿನಲ್ಲಿ ಸ್ಮರಿಸ್ತಾರೋ ಅವರಿಗೆ ಯಾವುದೇ ರೀತಿಯ ಜ್ವರದ ತಾಪಗಳು ಬರೋದಿಲ್ಲ, ಅವರು ಹಾಯಾಗಿರ್ತಾರೆ ಅಂತ ಆನತಿಚ್ಚಿನ ಅಂತ ಅವನು ಫಲಶ್ರುತಿ ಕೊಟ್ಬಿಟ್ಟ. ಆನತಿಚ್ಚಿನ ಅದನ್ನ ಶಾಸನ ಮಾಡಿಬಿಟ್ಟ. ಇದನ್ನ ಸ್ಮರಿಸಿದವರಿಗೆ ಜ್ವರದ ತಾಪ ಎಂಥ ಜ್ವರವೂ ಬಾಧಿಸಲ್ಲ ಅಂತ. ಮಹೇಶ್ವರ ಜ್ವರಂಬು ಪರಮಾನಂದ ಭರಿತ ಹೃದಯಂಬೈ. ಆಗ ಆ ಮಹೇಶ್ವರ ಜ್ವರಕ್ಕೆ ಅತ್ಯಂತ ಆನಂದವಾಯಿತು. ಸದ್ಯ ಇಷ್ಟು ಮಟ್ಟಿಗೆ ನನ್ನನ್ನು ಬಿಟ್ಬಿಟ್ಟ. ಅದು ಅಲ್ಲದೆ ಈ ಕಥೆ ಕೇಳಿದವ್ರಿಗೂ ಯಾವುದೇ ಜ್ವರ ಬಾಧಿಸೋದು ಬೇಡ ಅಂತ ಲೋಕಕ್ಕೆ ಒಳ್ಳೇದಾಗ್ತಕ್ಕಂಥದ್ದನ್ನು ಕೂಡ ಆಶ್ವಾಸನೆ ಕೊಟ್ಟು ಬಿಟ್ಟಿದ್ದಾನೆ. ಪರಮಾತ್ಮನ ಆಶ್ವಾಸನೆ ಅಂದರೆ ಅದು ಫಲಿಸುತ್ತೆ. ಆದ್ರಿಂದ ಅದಕ್ಕೆ ಆನಂದವಾಗೋಯ್ತು. ಆ ರಥಾಂಗಪಾಣಿಗೆ ಸಾಷ್ಟಾಂಗ ದಂಡ ಪ್ರಣಾಮಂಬ ಆಚరించి, ಆ ರಥಾಂಗಪಾಣಿ ಚಕ್ರಪಾಣಿಯಾದ ಶ್ರೀಕೃಷ್ಣನಿಗೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿತು ಆ ಮಾಹೇಶ್ವರ ಜ್ವರ. ನಿಜೇಚ್ಚಂ ಜನಿಯೇ, ತಾನು ಹೊರಟು ಹೋಯ್ತು ವಾಪಸ್ಸು. ಎಲ್ಲಿಗೆ ಹೋಗುತ್ತೆ ಅಂದರೆ ಈಶ್ವರನ ಬಳಿಗೆ ಹೊರಟೋಗಿರುತ್ತೆ ಅಂತ. ಬಾಣಾಸುರುಂಡುನ್ನಕ್ಕಡ. ಇನ್ನು ಮುಂದೆ ಬಾಣಾಸುರ ಮತ್ತೆ ಕೃಷ್ಣನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರತಕ್ಕಂತಹ ಕಥಾಘಟ್ಟವನ್ನು ಮುಂದಿನ ಬಾರಿ ನೋಡೋಣ. ಈ ಬಾರಿ ಎಲ್ಲರಿಗೂ ಇದನ್ನು ಕೇಳಿರೋದ್ರಿಂದ ಈಗ ಮೊದಲೇ ಹೊರಗಡೆ ವಾತಾವರಣ ಅತೀವ ತಾಪವನ್ನು ಉಂಟು ಮಾಡ್ತಾ ಇದೆ. ಲೋಕ ಸಮಸ್ತ ಸುಖಿನೋ ಭವಂತು ಅಂದ ಹಾಗೆ ಎಲ್ಲರಿಗೂ ಕೂಡ ಈ ಶೀತ ಜ್ವರವಾಗಲಿ ಉಷ್ಣ ಜ್ವರವಾಗಲಿ ಬಾಧಿಸದೇ ಇರೋ ಹಾಗೆ ಈ ಒಂದು ಚರಿತ್ರೆ ಅನುಗ್ರಹಿಸುತ್ತೆ. ಭಗವಂತನೇ ಆಣತಿ ಕೊಟ್ಟು ಬಿಟ್ಟಿದ್ದಾನೆ ಅಂತ ಹೇಳ್ತಾ, ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ತಿ.